ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹೋಗ್ತಾ ಇದ್ದೇನೆ ಡಿಸ್ಕೌಂಟ್ ಸೆಂಟರಿಗೆ. ಅಂದರೆ ಯುನೈಟೆಡ್ ಡಿಸ್ಕೌಂಟ್ ಸೆಂಟರ್ ಅಂತ ಹೆಸರು ಈ ಶಾಪಿಗೆ. ಹೇಗೆ ಬ್ರ್ಯಾಂಡೆಡ್ ಥಿಂಗ್ಸ್ ಸಿಗುತ್ತೋ ಹಾಗೆಯೇ ಡಿಸ್ಕೌಂಟೆಡ್ ಥಿಂಗ್ಸ್ ಅಂದರೆ 1 ದಿರಮಿಂದ 9 ದಿರಮ್ ತನಕ ಸಿಗುತ್ತೆ. ಅಂದರೆ ಸ್ವಲ್ಪ ಜಾಸ್ತಿನೂ ಇರುತ್ತೆ ಕೆಲವುದಕ್ಕೆ. 1 ದಿರಮ್ ಅಂದರೆ 23 ರುಪೀಸ್. ಹಾಗೆ ನಾನು ಹಿಂಬದಿಯಿಂದ ಎಂಟರ್ ಆಗ್ತಾ ಇದ್ದೇನೆ, ಅಂದರೆ ಫ್ರಂಟ್ ಸೈಡಿಂದ ಅಲ್ಲ, ಬ್ಯಾಕ್ ಸೈಡಿಂದ. ಯಾಕೆಂದರೆ ಪಾರ್ಕ್ ಮಾಡಿ ಹೋಗಲಿಕ್ಕೆ ಈಸಿ. ಹಾಗೆ ನೋಡುವ ಏನೆಲ್ಲ ಇದೆ ಇಲ್ಲಿ ಅಂತ. ಈ ಶಾಪಲ್ಲಿ ಬಟ್ಟೆಯಿಂದ ಹಿಡಿದು ಸ್ಟೇಷನರಿ, ಮಕ್ಕಳ ಸ್ಟೇಷನರಿ ಥಿಂಗ್ಸ್ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ವಸ್ತು ಇಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟಿಗೆ. ಅಂದರೆ ಇಲ್ಲಿ ಬಾರ್ಗೇನ್ ಮಾಡಲಿಕ್ಕಿಲ್ಲ, ಆಲ್ರೆಡಿ ಬಾರ್ಗೇನ್ ಥಿಂಗ್ಸೇ ಇದೆ. ಅಂದರೆ ಡಿಸ್ಕೌಂಟೆಡ್ ಥಿಂಗ್ 1 ದಿರಮಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ನೋಡಿ ಇಲ್ಲಿ ಇದೆ. ನಾನು ನಿಮಗೆ ಒಂದು ಕಾರ್ನರಿಂದ ತೋರಿಸ್ತಾ ಇದ್ದೇನೆ. ತೋರಿಸಲಿಕ್ಕೆ ಹೋದರೆ ಇಡೀ ದಿನವೇ ಬೇಕು, ಅದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ತೋರಿಸ್ತಾ ಇದ್ದೇನೆ. ಇದು ಸೋಫಾ ಕವರ್ ನೋಡಿ, ಇದೆಲ್ಲ ಮೇಡ್ ಇನ್ ಚೈನಾ. ಎಷ್ಟು ಲಾಂಗ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ನೋಡಿ ಇದು ಕಾರ್ಪೆಟ್, ಅಷ್ಟು ಇದು ಇಲ್ಲ, ಅಂದರೆ ಸ್ಟ್ರಾಂಗ್, ಅಂದರೆ ಬ್ರ್ಯಾಂಡೆಡ್ ನಾವು ತಗೊಳ್ತೇವೆ ಆ ರೀತಿಯ ಕಾರ್ಪೆಟ್ ಅಲ್ಲ. ಮತ್ತು ಇದು ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಮತ್ತು ಪ್ಲೇಟ್ ಎಲ್ಲ ಪ್ಲಾಸ್ಟಿಕ್ ಥಿಂಗ್ಸ್. ಇದು ಒಮ್ಮೆ ಯೂಸ್ ಮಾಡಿ ಬಿಸಾಡೋದು. ನೋಡಿ ಎಲ್ಲ ಕಲ್ಲರಲ್ಲಿ ಇದೆ, ಮತ್ತು ಸೈಜಲ್ಲಿ ಕೂಡ ಇದೆ. ಸಣ್ಣ ಕಪ್ಪಿಂದ ಹಿಡಿದು ದೊಡ್ಡ ಪ್ಲೇಟ್ವರೆಗೆ ಆ ರೀತಿ ಎಲ್ಲ ಪಾರ್ಟಿಗೆ, ಫಂಕ್ಷನ್ಗೆಲ್ಲ ಯೂಸ್ ಮಾಡೋದು. ಮತ್ತು ಇಲ್ಲಿ ಇದು ಎಲ್ಲ ಬಿರಿಯಾನಿ ಎಲ್ಲ ಮಾಡಿ ಬರ್ಬಿಕ್ಯೂ ಎಲ್ಲ ಮಾಡುವಾಗ ಬೀಚಿಗೆಲ್ಲ ಕೊಂಡೋಗೋದು, ಈ ರೀತಿ ಹಾಕಿ ಕೊಂಡೋಗ್ಬೋದು ಮತ್ತು ಅದನ್ನು ಬಿಸಾಡ್ಬೋದು, ಆ ರೀತಿಯ ಥಿಂಗ್ಸ್. ಇದು ಏನಂತ ನನಗೆ ಗೊತ್ತಾಗಿಲ್ಲ. ನೋಡಿ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಕೆಲವು ವಸ್ತಿದೆ, ಐಸ್ ಕ್ರೀಮ್ ತಿನ್ನೋದು ಕಪ್. ಮತ್ತು ಇದು ನೋಡಿ, ಇದು ಅಡಿಕೆ ಮರದ್ದು. ಇದು ಇಲ್ಲಿ ನಾನು ತುಂಬ ಸಲ ಬಂದಿದ್ದೇನೆ, ಫಸ್ಟ್ ಟೈಮ್ ನೋಡೋದು. ಮ್ಯಾಂಗ್ಳೂರಲ್ಲಿ ಸಿಗುತ್ತೆ ಇದು ಅಡಿಕೆ ಮರದ್ದು ಎಲೆ ಉಂಟಲ್ಲ, ಆ ರೀತಿಯ. ಇದು ತುಂಬ ಸೇಫ್ ಇದು ಪ್ಲೇಟ್. ಮತ್ತು ಪ್ಲಾಸ್ಟಿಕ್ ಥಿಂಗ್ಸ್ ಎಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ, ಒಮ್ಮೆ ಯೂಸ್ ಮಾಡಿದ್ರು ಅಷ್ಟು ಒಳ್ಳೆಯದಲ್ಲ. ಮತ್ತು ಇದು ನೋಡಿ, ಇದು ಅಡಿಕೆ ಮರದ್ದು ಪ್ಲೇಟ್ ಉಂಟಲ್ಲ, ಅದೆಲ್ಲ ತುಂಬ ಒಳ್ಳೆಯದು ಹೆಲ್ತ್ ವೈಸ್ ನೋಡೋದಾದರೆ. ಅಂದರೆ ಒಮ್ಮೆ ಯೂಸ್ ಮಾಡಲಿಕ್ಕೆ, ಒಮ್ಮೆ ಯೂಸ್ ಮಾಡಿ ಬಿಸಾಡೋದು, ಅಂದರೆ ಯೂಸ್ ಆ್ಯಂಡ್ ಥ್ರೋ ಆ ರೀತಿ. ಇದು ನೋಡಿ, ಐಸ್ ಕ್ರೀಮ್ ತಿನ್ನಲಿಕ್ಕೆ, ಸ್ಟಾರ್ಟರ್ ತಿನ್ನಲಿಕ್ಕೆ ಆ ರೀತಿಯ ಪ್ಲೇಟ್ ಕಪ್ಪೆಲ್ಲ ಇದೆ. ಮತ್ತು ಇದು ಪ್ಲಾಸ್ಟಿಕ್, ಇದು ಕೂಡ ಬಿಸಿ ಹಾಕುವಾಗ ಅಷ್ಟು ಒಳ್ಳೆಯದಲ್ಲ ಬಿಸಿಗೆ. ಮತ್ತು ಇದು ಬರ್ಡೇ ಪಾರ್ಟಿ ಎಲ್ಲ ಇರುವಾಗ ಆ ರೀತಿಯ ಪಾಪ್ಕಾರ್ನ್ ತಿನ್ನಲಿಕ್ಕೆಲ್ಲ. ಮತ್ತು ಇದು ನೋಡಿ, ಇದರಲ್ಲಿ ಶುಂಠಿ ಎಲ್ಲ ಗ್ರೇಟ್ ಮಾಡ್ಬೋದು, ಸ್ಕ್ರ್ಯಾಪರ್. ಸಣ್ಣದಾಗಿ ತುಂಬ ಚೆಂದ ಉಂಟು, ನನಗಿಷ್ಟ ಆಯಿತು. ಮತ್ತು ತುಂಬ ದಿನ ಅದು ನೀರಲ್ಲೆಲ್ಲ ಯೂಸ್ ಮಾಡುವಾಗ ಅದರ ಇದೆಲ್ಲ ಮಣ್ಣು ಹಿಡಿತದೆ, ತುಕ್ಕು ಹಿಡಿತದೆ. ಅಂದರೆ ಇದೆಲ್ಲ ಮೇಡ್ ಇನ್ ಚೈನಾ ಅಲ್ಲ, ಅಷ್ಟು ಲಾಂಗ್ ಲಾಸ್ಟಿಂಗ್ ಅಂತ ಹೇಳುವಾಗಿಲ್ಲ, ಅಂದರೆ ಅಷ್ಟು ಲಾಂಗ್ ಬರಲ್ಲ ಅದು. ಇದು ಎಲ್ಲ ಒಳ್ಳೆಯದು. ಇದು ಎಲ್ಲ ನೋಡಿ, ಪಾತ್ರೆ ಎಲ್ಲ ತೊಳೆಯುವುದು, ನಿಮಗೆ ಮಣ್ಣಿನ ಪಾತ್ರೆ ಎಲ್ಲ ತೊಳೆಯುವಾಗ ಇದು ಯೂಸ್ ಮಾಡ್ಬೋದು. ಕೆಲವು ದಿನ ಯೂಸ್ ಮಾಡಿ, ಅಂದರೆ 1 ವೀಕ್ 15 ಡೇಸ್ ಯೂಸ್ ಮಾಡಿ ಬಿಸಾಡ್ಬೋದು, ಆ ರೀತಿಯ ಥಿಂಗ್ಸ್. ಮತ್ತು ಇದು ಎಲ್ಲ ನೋಡಿ, ಇದು ಕೂಡ ಹಾಗೆ ಸರಿಗೆದ್ದು ಎಲ್ಲ ಮಣ್ಣಿನ ಪಾತ್ರೆ. ಮತ್ತು ಕೆಲವು ಪಾತ್ರೆಯ ಅಡಿಯೆಲ್ಲ ನಾವು ಕ್ಲೀನ್ ಮಾಡ್ತೇವೆ, ಯಾಕೆಂದರೆ ಅದಕ್ಕೆಲ್ಲ ಗ್ಯಾಸಿಂದ ಕುಕ್ ಮಾಡುವಾಗ ಅದೆಲ್ಲ ಕಪ್ಪಾಗುತ್ತಲ್ಲ, ಆ ರೀತಿ ಕ್ಲೀನ್ ಮಾಡಲಿಕ್ಕೆ ಈಸಿ ಈ ರೀತಿ ಇತ್ತು. ಮತ್ತು ಕೆಲವು ದಿನ ಒಂದು ವಾರ ಯೂಸ್ ಮಾಡಬೇಕಾದ್ರೆ ಬಿಸಾಡ್ಬೋದು. ಎಕ್ಸ್ಪೆನ್ಸಿವ್ ಇಲ್ಲ, ತುಂಬ ಕಡಿಮೆ ರೇಟ್ ಅದಕ್ಕೆ 4 ದಿರಮಿಗೆಲ್ಲ ಸಿಗುತ್ತೆ. ಮತ್ತು ಇದು ಎಲ್ಲ ಟೇಬಲ್ ಕ್ಲೋತ್, ನೀವು ನೋಡ್ಬೋದು, ತುಂಬ ಡಿಸೈನ್ ಆಗಿ ಒಳ್ಳೆ ಚೆಂದ ಇದೆ ಇದು ಟೇಬಲ್ ಕ್ಲೋತು. ಅಂದರೆ ಗೆಸ್ಟ್ ಎಲ್ಲ ಬರುವಾಗೆಲ್ಲ ಹಾಕಲೇ ಒಳ್ಳೆಯದಿದೆ, ನೋಡ್ಬೋದು. ನನಗಂತೂ ಇಷ್ಟ ಆಯಿತು ಇದು. ನೋಡಿ, ಚೆಂದ ಇದೆ ಇದು. ಇದರಲ್ಲಿ ಬೇರೆ ಬೇರೆ ಕಲರ್ ಇದೆ. ಮತ್ತು ಹ್ಯಾಂಡ್ ಗ್ಲೌಸ್ ಇದೆ. ಮತ್ತು ಇದು ನೋಡಿ, ಅಲ್ಯೂಮಿನಿಯಂ ಫಾಯಿಲ್ ಇದೆ. ಮತ್ತು ಬೇಕಿಂಗ್ ಪೇಪರ್, ಈ ರೀತಿ ಎಲ್ಲ ವಸ್ತು ಇಲ್ಲಿ ಸಿಗುತ್ತೆ. ಕೆಲವು ವಸ್ತುದ್ದು ಕ್ವಾಲಿಟಿ ಒಳ್ಳೆಯದಿದೆ, ಎಲ್ಲ ಒಳ್ಳೆಯದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವನ್ನು ಯೂಸ್ ಮಾಡ್ಬೋದು. ಮತ್ತು ಇದು ಎಲ್ಲ ನೋಡಿ, ಸ್ಪೂನ್, ಸ್ಟೀಲಿದ್ದೆಲ್ಲ ಸ್ಪೂನ್, ಬೇಕಿಂಗ್ ಥಿಂಗ್ಸ್ ಎಲ್ಲ. ಇದು ಎಲ್ಲ ಅಷ್ಟು ನಾನು ಪ್ರಿಫರ್ ಮಾಡಲ್ಲ, ಯಾಕೆಂದರೆ ಅದು ಕೆಲವು ದಿನ ಆದಮೇಲೆ ಅದರ ಕೋಟಿಂಗ್, ಕೆಲವೆಲ್ಲ 1 ವಾರದಲ್ಲೇ ಅದರ ಕೋಟಿಂಗ್ ಎಲ್ಲ ಹೋಗುತ್ತೆ. ಅದು ಬಿಸಿ ಮಾಡುವಾಗ ಕೂಡ ಕೆಲವೊಮ್ಮೆ, ನಾನು ಇಲ್ಲಿದ್ದು ಯಾವತ್ತೂ ತಗೊಳ್ಳಿಲ್ಲ ಪಾತ್ರೆ, ಆದರೂ ನೋಡುವಾಗಲೇ ಗೊತ್ತಾಗುತ್ತೆ, ಅಂದರೆ ಚೀಪ್ ಕ್ವಾಲಿಟಿ ಅಂತ ಹೇಳ್ತೇವಲ್ಲ ಆ ರೀತಿ. ಅದು ತುಂಬ ದಿನ ಬರಲ್ಲ. ಮತ್ತು ಇದು ನೋಡಿ, ಬರ್ಬಿಕ್ಯೂ ಮಾಡೋದು, ಮತ್ತು ಮಕ್ಕಳಿಗೆ
ಇದು ಸನ್ ಗ್ಲಾಸಸ್, ಮತ್ತು ಇದು ಕ್ಯಾರೋಸಿನ್ ಅಂದರೆ ಬಾರ್ಬಿಕ್ಯೂ ಮಾಡುವಾಗ ಹಾಕ್ತೀವಲ್ಲ ಆ ರೀತಿಯ ಚಾರ್ಕೋಲ್, ಕ್ಯಾರೋಸಿನ್ ಎಲ್ಲ ಸಿಗುತ್ತೆ. ಇದು ಎಲ್ಲ ಯೂಸ್ ಮಾಡ್ಬೋದು, ಅಂದರೆ ಬಾರ್ಬಿಕ್ಯೂ ಮಾಡುವಾಗ ಕೊಂಡೋಗಲಿಕ್ಕೆ. ಮತ್ತು ಇದು ಎಲ್ಲ ಸ್ಟೀಲ್ ಪಾತ್ರೆ. ಇದು ನೋಡಿ ಟಿಫಿನ್ ಕೂಡ ಇದೆ. ಹಾಗೆ ನೋಡಿ ಎಲ್ಲ ರೀತಿಯ ವಸ್ತು ಇಲ್ಲಿ ಡಿಸ್ಕೌಂಟ್ ಸೆಂಟರಲ್ಲಿ ಸಿಗುತ್ತೆ. ಮತ್ತು ಕೆಲವು ನಮಗೆ ಬೆನ್ನು ಉಜ್ಜುವುದು, ಮತ್ತು ಮಗ್ ನೋಡಿ ಇದು ಕೂಡ ಡಿಫ್ರೆಂಟ್ ಡಿಸೈನಲ್ಲಿ ಮಗ್. ಮತ್ತು ಕ್ವಾಲಿಟಿ ಎಷ್ಟು ಒಳ್ಳೆಯದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದರದ್ದೆಲ್ಲ. ಅಂದರೆ ಬ್ರ್ಯಾಂಡೆಡ್ ಥಿಂಗ್ಸಿಗೆ ಕಂಪೇರ್ ಮಾಡುವಾಗ ಅಷ್ಟೇನು ಲಾಂಗ್ ಲಾಸ್ಟಿಂಗ್ ಬರಲ್ಲ. ಹಾಗೆ ನೋಡಿ ಇದು ಎಲ್ಲ ನೆಫ್ತೋಲಿನ್ ಬಾಲ್. ನೋಡಿ ನೆಫ್ತೋಲಿನ್ ಬಾಲ್ಸ್ ಎಲ್ಲ ನಿಮಗೆ ಬಟ್ಟೆ ಎಲ್ಲ ಕೆಲವೊಮ್ಮೆ ಅಲ್ಲಿ ಇಡ್ಬೋದು. ಮತ್ತು ಬಾತ್ರೂಮ್ ಥಿಂಗ್ಸ್ ಇದೆ, ಹಾಗೆಲ್ಲ ಇದೆ. ನೋಡಿ ಇದು ನಿಮಗೆ ಸಾಸ್ ಎಲ್ಲ ಹಾಕಿಡಲಿಕ್ಕೆ, ಕೆಚಪ್, ಟೊಮೆಟೊ ಕೆಚಪ್ ಎಲ್ಲ ಹಾಕಿಡಲಿಕ್ಕೆ ತುಂಬ ಚೆಂದ ಇದೆ. ಅಂದರೆ ಡಿಫ್ರೆಂಟ್. ಮತ್ತು ಇದು ನನಗೆ ತುಂಬ ಇಷ್ಟ ಆಯಿತು. ಇದು ತಲೆಗೆ ಮಸಾಜ್ ಮಾಡಲಿಕ್ಕೆ ಆಯಿತಾ, ಮಸಾಜರ್ ಕೂದಲಿಗೆ, ನಮ್ಮ ತಲೆಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇದೆಲ್ಲ ಮೇಡ್ ಇನ್ ಚೈನಾ. ಇದಕ್ಕೆ ಒಂದು 3 ದಿರಮ್. ಹಾಗೆ ತುಂಬ ಕಡಿಮೆ, ಅಂದರೆ 1 ದಿರಮ್ ಅಂದರೆ 23 ರೂಪೀಸ್. ಆಗ ನೀವು ಇಂಟು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಅಂತ. ನಮಗೆಲ್ಲ ಮಂಗಳೂರಲ್ಲಿ ಮಾರ್ಕೆಟೆಲ್ಲ ಸಿಗುತ್ತೆ, ಕೆಲವು 100 ರೂಪೀಸ್ಗೆ, 200 ರೂಪೀಸಿಗೆ ಅಂತ ಹೇಳ್ತೇವೆ. ಆ ರೀತಿಯ ಥಿಂಗ್ಸ್ ಇಲ್ಲಿ ಸಿಗುತ್ತೆ. ಮತ್ತು ಇದು ನೋಡಿ, ಮತ್ತು ಇಲ್ಲಿ ಕೆಲವು ಇದು ಅಂದರೆ ಶೋಕೇಶಲ್ಲಿ ಇರ್ತೇವಲ್ಲ, ಶೋ ಥಿಂಗ್ಸ್, ಹೋಮ್ ಡೆಕೋರ್ ಥಿಂಗ್ಸ್ ಅಂತ ಹೇಳ್ತೇವೆ. ಆ ರೀತಿಯ ಥಿಂಗ್ಸ್ ಎಲ್ಲ ಒಳ್ಳೆದಿದೆ. ಅಂದರೆ ಅದೊಂದು ಜಸ್ಟ್ ಶೋಗೆ ಇಡಲಿಕ್ಕೆ ತುಂಬ ಚೆಂದ ಇದೆ ಇಲ್ಲಿ. ಮತ್ತು ಇದು ಎಲ್ಲ ನೋಡಿ ಗ್ಲಾಸ್. ಇದು ನಾವು ಬ್ರ್ಯಾಂಡೆಡ್ ಗ್ಲಾಸ್ ತಗೊಂಡ್ರು, ನಾರ್ಮಲ್ ಚೀಪರ್ ಕ್ವಾಲಿಟಿ ತಗೊಂಡ್ರು ಕೆಳಗೆ ಬೀಳುವಾಗ 2 ಕೂಡ ಹೊಡೆಯುತ್ತೆ. ಬಟ್ ಆ ಗ್ಲಾಸ್ ಇನ್ನೊಂದು ಗ್ಲಾಸಿಗೆ ಅದು ಇದು ಆಗುವಾಗ, ಅಂದರೆ ಅದು ಗ್ಲಾಸ್ ಹೊಡೆಯುವುದಿಲ್ಲ. ಬಟ್ ಈ ಗ್ಲಾಸ್ ಏನು ಗೊತ್ತಾ, ಸ್ವಲ್ಪ ಇನ್ನೊಂದು ಯಾವುದಾದ್ರೂ ಪಾತ್ರೆಗೆ ತಾಗಿದರೆ ಸಡನ್ ಅದಕ್ಕೆ ಕ್ರ್ಯಾಕ್ ಬರುತ್ತೆ. ಆ ರೀತಿ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ನೋಡಿ ಇದು ಎಲ್ಲ ನಿಮಗೆ ಸಕ್ಕರೆ, ಕಾಫಿ ಪೌಡರ್ ಎಲ್ಲ ಹಾಕಿಡಲಿಕ್ಕೆ, ಮತ್ತು ಉಪ್ಪಿನಕಾಯಿ ಎಲ್ಲ ಹಾಕಿಡಲಿಕ್ಕೆ ಒಳ್ಳೆಯದಿದೆ ಇದು. ನೋಡಿ ಚೆಂದ, ನೋಡಲಿಕ್ಕೆ ಕೂಡ ಡಿಸೈನ್ಡ್ ಇದೆ. ಹಾಗೆ ನೋಡಿ ಯಾವ ರೀತಿ ಇದೆ ಅಂತ. ಮತ್ತು ಇದೆಲ್ಲ ಪ್ಲಾಸ್ಟಿಕ್ ಥಿಂಗ್ಸ್, ಅಂದರೆ ಪ್ಲಾಸ್ಟಿಕ್ ಕಂಟೈನರ್ಸ್. ಮತ್ತು ಇದು ನೋಡಿ, ಇದು ಪ್ಲೇಟ್. ಇದಕ್ಕೆ 7 ದಿರಮ್ 95 ಫಿಲ್ಸ್ ಅಂತ ಹೇಳ್ತೇವೆ. ಅಂದರೆ ನೀವು ನೋಡ್ಬೋದು. ಇದು ಕೂಡ ಹಾಗೆಯೇ ಸ್ವಲ್ಪ ಇದರ ಥರ ಇದೆ, ಅಂದರೆ ಸಿರಮಿಕ್ ಗ್ಲಾಸ್, ಸಿರಮಿಕ್ ಪ್ಲೇಟ್ ಅಂತ ಹೇಳ್ತೇವಲ್ಲ ಆ ರೀತಿ. ಅಷ್ಟೇನು ಹೊಡೆಯುವುದಿಲ್ಲ. ಮತ್ತು ಬೇರೆ ಇದಕ್ಕೆ ಅಂದರೆ ಲುಲ್ಲುವಲ್ಲಿ ಮತ್ತು ನೆಸ್ಟಲ್ಲೆಲ್ಲ ತೆಗೊಳ್ಳುವಾಗ ಅದಕ್ಕೆ ಅಷ್ಟೇ 11 ದಿರಮ್ 12 ದಿರಮ್ ಇರುತ್ತೆ. 3 ದಿರಮ್ ಲೆಸ್ ಅಂತ ಹೇಳ್ಬೋದು ಇಲ್ಲಿ ಪ್ಲೇಟಿಗೆ. ಮತ್ತು ಇದು ನೋಡಿ, ಇದು ನಿಮಗೆ ಟೇಬಲಲ್ಲಿ ಇಡಲಿಕ್ಕೆ ಎಲ್ಲ ನಟ್ಸ್ ಹಾಕಿ ಮತ್ತು ಪ್ಲೇಟಿಂಗ್ ಎಲ್ಲ ಮಾಡ್ತೇವಲ್ಲ, ಗಾರ್ನಿಷಿಂಗ್ ಎಲ್ಲ, ಆ ರೀತಿಯ ಸ್ಟಾರ್ಟರ್ಸ್ ಎಲ್ಲ ಇಡಲಿಕ್ಕೆ ಚೆಂದ ಇದೆ. ಇದು ನನಗೆ ತುಂಬ ಇಷ್ಟ ಆಯಿತು, ಕಲರ್ ಬ್ಲೂ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಕೊಡಲಿಕ್ಕೆ ಸೂಪರ್ ಇದೆ ನೋಡಿ ಈ ಪ್ಲೇಟ್, ಕಲರ್ ಕೂಡ. ಮತ್ತು ನಿಮಗೆ ಶೋ ಥಿಂಗ್ಸ್, ಹೋಮ್ ಡೆಕೋರ್ ಅಂತ ಹೇಳ್ತೇವೆ, ಆ ರೀತಿ ಎಲ್ಲ ಇಡಲಿಕ್ಕೆ ಚೆಂದ ಇದೆ ಇದು. ಮತ್ತು ಕೆಲವು ಇದರಲ್ಲಿ ಪ್ಲಾಸ್ಟಿಕ್ ಕೂಡ ಇದೆ, ಅದು ನಿಮಗೆ ನೋಡುವಾಗ ಗೊತ್ತಾಗುತ್ತೆ. ಕೆಲವು ಹೆವಿ ಇದೆ, ಕೆಲವು ಲೈಟ್ ವೆಯ್ಟ್ ಇದೆ. ಹಾಗೆ ಪ್ಲಾಸ್ಟಿಕ್ ಎಲ್ಲ ಬಿಸಿ ಹಾಕುವಾಗ ಅದು ಒಳ್ಳೆಯದಲ್ಲ ಹೆಲ್ತಿಗೆ. ಅದು ಅಂದರೆ ಪ್ಲಾಸ್ಟಿಕ್ ಅದು ಒಂಥರ ಮೆಲ್ಟ್ ಆಗುತ್ತೆ, ಮತ್ತು ಅದು ಹೊಟ್ಟೆಗೆ ಹೋದರೆ ಅದು ಇದರ ಜೊತೆ, ಫುಡ್ ಜೊತೆ ಅದು ಒಳ್ಳೆಯದಲ್ಲ. ಮತ್ತು ಇಲ್ಲಿ ಕೆಲವು ಐಟಮ್ಸ್ ಇದೆ, ಯಾವುದು ಇಲ್ಲ ಯಾವುದು ಉಂಟಂತ ಹೇಳಲಿಕ್ಕಿಲ್ಲ, ಅಷ್ಟು ಟೈಪ್ ಇದ್ದಿದೆ. ಮತ್ತು ಫಸ್ಟ್ ಫ್ಲೋರ್ ಕೂಡ ಇದೆ, ಸೆಕೆಂಡ್ ಫ್ಲೋರ್ ಕೂಡ ಇದೆ, ಮೇಲ್ಗಡೆ ಕೂಡ ಕೆಲವು ವಸ್ತು ಇದೆ. ಹಾಗೆ ನೋಡಲಿಕ್ಕೆ ಹೋದರೆ ಇಡೀ ದಿನ ಬೇಕು. ಹಾಗೆ ನಾನು ನಿಮಗೆ ಕೆಲವನ್ನು ಸ್ವಲ್ಪವಾಗಿ ತೋರಿಸ್ತಾ ಇದ್ದೇನೆ ನೋಡಿ. ಕೆಲವು ಪ್ಲೇಟ್, ಮತ್ತು ಇದು ಎಲ್ಲ ಫುಡ್ ಐಟಮ್ಸ್ ಕೆಲವು ಈಗ ಹೊಸತು ಹಾಕಿದ್ದಾರೆ ಇವರು. ನನಗೆ ಈ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನೋಡಿ. ಇದೊಂದು ಆರ್ಟ್ ವರ್ಕ್ ಅಂತ ಹೇಳ್ಬೋದು ನೋಡಿ, ಎಷ್ಟು ಚೆಂದ ಮಾಡಿದ್ದಾರೆ. ಇದನ್ನು ನಿಮಗೆ ಇದು ಹೋಮ್ ಡೆಕೋರ್ ಆಗಿ ಮೇಲೆ ಶೋಕೇಸ್ ಎಲ್ಲ ಇಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ಇದು ನೋಡಿ ಯಾವ ರೀತಿ ಇದೆ ಅಂತ. ಇದು ಕೂಡ ಅಷ್ಟೇ 7.95 ಫಿಲ್ಸ್, ಅಂದರೆ 7 ದಿರಮ್ 95 ಫಿಲ್ಸ್ ಆ ರೀತಿಯ. ಮತ್ತು ಇದು ಬ್ಲೂ ಪ್ಲೇಟ್ ನೋಡಿ, ಇದು ಎಲ್ಲ ಸಿರಮಿಕ್ ಅಲ್ಲ, ಇದು ಪ್ಲಾಸ್ಟಿಕ್ ಪ್ಲೇಟ್. ಇದರಲ್ಲಿ ಸ್ವಲ್ಪ ಬಿಸಿ
ಹಾಕಲಿಕ್ಕೆ ಒಳ್ಳೆಯದಲ್ಲ, ಬಿಸಿ ಎಂತಾದರೂ ವಸ್ತು ಇದ್ದರೆ ಜಸ್ಟ್ ನಿಮಗೆ ಶೋಗೆ. ಮತ್ತು ಇದು ಬಲ್ಕಲ್ಲಿ ಕೂಡ ನಿಮಗೆ ಇಲ್ಲಿ ಫುಡ್ ಐಟಮ್ಸ್ ಸಿಗುತ್ತೆ. ಅಂದರೆ ಚಿಪ್ಸ್ ಎಲ್ಲ ಪ್ಯಾಕೆಟು ಒಂದು ಬಾಕ್ಸಲ್ಲಿ 25 ಪ್ಯಾಕೆಟ್ಸ್ ಆ ರೀತಿ. ಮತ್ತು ನೋಡಿ ಶಾಂಪು ಇದೆಲ್ಲ ಆಫರಲ್ಲಿದೆ. ಅಂದರೆ ಇಲ್ಲಿ ಆಲ್ರೆಡಿ ಕಡಿಮೆ ರೇಟಿಗೆ ಇದೆ ಮತ್ತು ಡಿಸ್ಕೌಂಟೆಡ್ ಅಲ್ಲ, ಆ ರೀತಿ ಎಲ್ಲ ನೋಡಿ ಫುಡ್ ಐಟಮ್ಸ್. ಮತ್ತು ಕೆಲವು ಇದು ಮಕ್ಕಳ ಸ್ಟೇಷನರಿ ಥಿಂಗ್ಸ್, ಇದು ಬೆಸ್ಟ್ ಅಂತ ಹೇಳ್ಬೋದು. ಮಕ್ಕಳಿಗೆ ಕೆಲವು ಪೆನ್ಸಿಲ್, ಇರೇಸರ್ ಮತ್ತು ಶಾರ್ಪ್ನರ್ ಎಲ್ಲ, ಕಲರ್ ಪೇಪರ್ಸ್ ಎಲ್ಲ, ಮತ್ತು ಮಕ್ಕಳಿಗೆ ತುಂಬ ಆ್ಯಕ್ಟಿವಿಟಿ ಇರುತ್ತೆ ಸ್ಕೂಲಲ್ಲಿ, ಈ ರೀತಿ ತಗೊಳ್ಬೋದು. ಅಂದರೆ ಕಡಿಮೆ ರೇಟಿಗೆ ಸಿಗುತ್ತೆ. ಮತ್ತು ಮಕ್ಕಳು ಇವತ್ತು ಪೆನ್ಸಿಲ್ ಕೊಂಡೋದ್ರೆ ನಾಳೆ ನೆಕ್ಸ್ಟ್ ಡೇ ತರೋದಿಲ್ಲ. ನನ್ನ ಮಗ ಕೂಡ ಅಷ್ಟೇ, ಥಿಂಗ್ಸ್ ಎಲ್ಲ ತರೋದಿಲ್ಲ ಅಂತ ಮಕ್ಕಳಿಗೆಲ್ಲ ಇದು ಒಳ್ಳೆಯದು. ನಾನು ಕೊಂಡೋಗ್ತೇನೆ ಇಲ್ಲಿಂದನೇ ಸ್ಟೇಷನರಿ ಥಿಂಗ್ಸ್. ಮತ್ತು ಬರ್ಡೇ ಎಲ್ಲ ಇರುವಾಗ ಮತ್ತು ಗಿಫ್ಟ್ ರ್ಯಾಪ್ ಮಾಡೋದು, ಆ ರ್ಯಾಪರ್ ಕೂಡ ಇದೆ. ಮತ್ತು ಗಿಫ್ಟ್ ಬ್ಯಾಗ್, ಗಿಫ್ಟ್ ಬಾಕ್ಸಸ್ ಅದೆಲ್ಲ ಇಲ್ಲಿ ಸಿಗುತ್ತೆ. ಮತ್ತು ನೋಡಿ ಇಲ್ಲಿ ಕೆಲವು ಶೋ ಥಿಂಗ್ಸ್ ಇದೆಲ್ಲ ನೋಡಿ, ಇದೆಲ್ಲ ಬುರ್ಜ್ ಅಲ್ ಅರಬ್ ಮತ್ತು ಬುರ್ಜ್ ಖಲೀಫಾ ಈ ರೀತಿಯ ಥಿಂಗ್ಸ್ ಎಲ್ಲ ನೋಡಿ. ಇದು ಹಾರ್ಸ್, ಕ್ಯಾಮಲ್ ಆ ರೀತಿ. ಇದು ಜಿನ್, ಇದರಿಂದ ಮ್ಯಾಜಿಕ್ ಕೇಳಿದರೆ ಸಿಕ್ಕಿದರೆ ಒಳ್ಳೆಯದಲ್ಲ ಈ ರೀತಿಯ ಮ್ಯಾಜಿಕ್ ಮಾಡುವಾಗ. ನೋಡಿ ಈ ರೀತಿ ಟೇಬಲ್ ಮೇಲೆ ಇಡುವುದು ಎಲ್ಲ ರೀತಿಯ ವಸ್ತು. ಇದು ಎಲ್ಲ ಮಕ್ಕಳಿಗೆ. ಇನ್ನೊಂದು ಸೈಡಲ್ಲಿ ಇದು ಮಕ್ಕಳಿಗೆ ಟಾಯ್ಸ್ ನೋಡಿ, ಟಾಯ್ಸ್ ಕೂಡ ಇದೆ, ಕಾರೆಲ್ಲ. ಇದೆಲ್ಲ ತುಂಬ ಕಡಿಮೆ ರೇಟ್ ಇದಕ್ಕೆ. 2 ದಿರಮ್ ಇದೆ, 5 ದಿರಮ್, 7 ದಿರಮ್ ಆ ರೀತಿಯ. ಕೆಲವು ಕಾರಿಗೆಲ್ಲ 7 ದಿರಮ್, ಅಂದರೆ ಇಂಡಿಯಾದ್ದೊಂದು 200 ರುಪೀಸ್ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳು ಒಂದು ವಾರ ಆಡ್ತಾರೆ ಮತ್ತು ಅಲ್ಲಿ ಬಿಸಾಡ್ತಾರೆ, ಹೊಡೆದು ಹಾಕ್ತಾರೆ. ಹಾಗೆ ಮಕ್ಕಳಿಗೆ ಇಂಥದ್ದು ಕೊಟ್ಟರೆ ಸಣ್ಣ ಮಕ್ಕಳಿಗೆಲ್ಲ ಒಳ್ಳೆಯದು. ಮತ್ತು ಇಲ್ಲಿ ಎಲ್ಲ ನೋಡಿ, ಇದೆಲ್ಲ ಫ್ಲವರ್ಸ್, ಅಂದರೆ ಪ್ಲಾಸ್ಟಿಕ್ ಫ್ಲವರ್ ಇದು ಎಲ್ಲ ಮನೆಗೆ ಡೆಕೋರ್ ಮಾಡಲಿಕ್ಕೆಲ್ಲ ತುಂಬ ಚಂದ ಇದೆ. ಕೆಲವು ಪಾಟಲ್ಲಿ ಎಲ್ಲ ಪ್ಲಾಸ್ಟಿಕ್ ಥಿಂಗ್ಸ್ ಇದು ನೋಡಿ, ಮಶ್ರೂಮ್ ಟೈಪಲ್ಲಿ, ಮತ್ತು ಕೆಲವು ಗ್ರಾಸ್ ಟೈಪಲ್ಲಿ, ಮತ್ತು ರೋಸಸ್. ಏನು ಇಲ್ಲ, ಏನು ಉಂಟಂತ ಹೇಳಲಿಕ್ಕೆ ಆಗೋದು. ಇದೆಲ್ಲ ಹ್ಯಾಂಗಿಂಗ್ ಥಿಂಗ್ಸ್ ನೋಡಿ, ಹ್ಯಾಂಗಿಂಗ್ ಫ್ಲವರ್ಸ್. ಇಲ್ಲಿ ಎಲ್ಲ ಬಲ್ಕಲ್ಲಿ ಟಿಶ್ಯೂ ಬಾಕ್ಸ್ ಇದೆ ನೋಡಿ. ಇದು ಕ್ಯಾಕ್ಟಸ್ ಎಲ್ಲ ಉಂಟು. ಇದೆಲ್ಲ ಪ್ಲಾಸ್ಟಿಕ್ ಥಿಂಗ್. ಇದೆಲ್ಲ ಮನೆಗೆ ಇಡಲಿಕ್ಕೆ, ಮನೆಯ ಡೆಕೋರೇಷನ್ ಮಾಡಲಿಕ್ಕೆಲ್ಲ ಚಂದ ತುಂಬ ನೋಡಿ. ಕೆಲವು ಹೂವಿದ್ದು ನನಗೆ ಹೆಸರು ಕೂಡ ಗೊತ್ತಿಲ್ಲ, ಆ ರೀತಿಯ ಹೂವು ಉಂಟು ನೋಡಿ. ಮೇಲ್ಗಡೆ ಕೂಡ ಉಂಟು. ಇದು ಎಂಟ್ರೆನ್ಸ್ ಆ್ಯಕ್ಚುಲಿ, ಇದು ಈ ಶಾಪಿಗೆ ಬರುವಾಗ ಇದರ ಎಂಟ್ರೆನ್ಸ್ ನೋಡಿ. ಇದೆಲ್ಲ ಹ್ಯಾಂಗಿಂಗ್ ಫ್ಲವರ್ಸ್ ಎಷ್ಟು ಚೆಂದ ಇದೆ. ಇದು ಮನೆಗೆಲ್ಲ ಕರ್ಟನ್ನ ಸೈಡಲ್ಲೆಲ್ಲ ಹ್ಯಾಂಗ್ ಮಾಡಲಿಕ್ಕೆ, ಮತ್ತು ಮನೆ ಎಂಟ್ರೆನ್ಸಲ್ಲೆಲ್ಲ ಇದು ಮಾಡಲಿಕ್ಕೆ, ಹ್ಯಾಂಗ್ ಮಾಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಮತ್ತು ಇದಕ್ಕೆ ಕೂಡ 7 ದಿರಮ್ ಒಂದಕ್ಕೆ, ಒಂದು ಹ್ಯಾಂಗಿಂಗಿಗೆ. ಇದು ನೋಡಿ ಪ್ಲಾಸ್ಟಿಕ್ ಗ್ರೇಪ್ಸ್ ಎಲ್ಲ, ಲೆಮನ್ ಮತ್ತು ಎಲ್ಲ ರೀತಿಯ ಫ್ರೂಟ್ ಕೂಡ ಉಂಟು ಪ್ಲಾಸ್ಟಿಕಲ್ಲಿ. ಮತ್ತು ಇದು ಮೇಲ್ಗಡೆ, ಇದು ಈ ಶಾಪಿನ ಮೇಲ್ಗಡೆ ಇಲ್ಲಿ ಬಟ್ಟೆ ಕೂಡ ಇದೆ ನೋಡಿ. ಬಟ್ಟೆ ಒಂದು ಬ್ರ್ಯಾಂಡೆಡ್ ಇದು ಶಾಪಿಗೆ ಕಂಪೇರ್ ಮಾಡುವಾಗ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ನಾನು ಹೇಳಲ್ಲ. ಅಂದರೆ ಒಂದು ವಾಶ್ ಮಾಡುವಾಗ ಹೇಗೆ ಬರುತ್ತೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇಲ್ಲಿ ಯೂಸ್ ಮಾಡಲಿಲ್ಲ, ಯಾವತ್ತೂ ತಗೊಳ್ಳಿಲ್ಲ. ಮತ್ತು ಇಲ್ಲಿ ಬ್ಲ್ಯಾಂಕೆಟ್ ಆ ರೀತಿಯ ವಸ್ತು ಕೂಡ ಇದೆ, ಮಕ್ಕಳದ್ದು, ಸಣ್ಣ ಮಕ್ಕಳದ್ದು ಫ್ರಾಕ್. ಮತ್ತು ನೋಡಿ ದೊಡ್ಡವರಿಗೆ ಮತ್ತು ಎಲ್ಲ ರೀತಿಯ ಇಲ್ಲಿ ಸಿಗುತ್ತೆ ನೋಡಿ. ಮಕ್ಕಳ ಫ್ರಾಕ್ ಎಲ್ಲ ನೋಡಲಿಕ್ಕೆ ಚೆಂದ ಇದೆ. ಮತ್ತು ವಾಶ್ ಮಾಡುವಾಗ ಹೇಗೆ ಬರುತ್ತೆ ಗೊತ್ತಿಲ್ಲ. ಇದು ಎಲ್ಲ ಕುಷನ್ಸ್ ನೋಡಿ, ಇದು ಕೂಡ ಚೆಂದ. ಇದು ನಿಮಗೆ ಸೋಫಾ ಹಾಗೆಲ್ಲ ಇಡಲಿಕ್ಕೆ ಚೆಂದ ಕಾಣ್ತದೆ ಕುಷನ್ಸ್. ಇದರ ಕೂಡ ರೇಟ್ 200 ಎಲ್ಲ, ಇಂಡಿಯಾದ್ದು ಕಂಪೇರ್ ಮಾಡುವಾಗ 200ಗೆಲ್ಲ ರುಪೀಸಿಗೆ ಒಳ್ಳೆಯದು ಇದೆ ನೋಡಿ. ಇದು ಸ್ಲಿಪ್ಪರ್, ಶೂಸ್ ಮತ್ತು ಎಲ್ಲ ರೀತಿಯ ಟವಲ್ಸ್ ಕೂಡ ಇದೆ, ಬ್ಯಾಗ್ ಕೂಡ ಇದೆ. ಮತ್ತು ಇದು ನೋಡಿ ನೆಕ್ಲೆಸ್. ಈಗ ಗೋಲ್ಡ್ ಶಾಪಿಗೆ ಹೋಗಿ ಗೋಲ್ಡ್ ಜ್ಯುವೆಲ್ಲರಿ ತಗೊಳ್ಬೇಕಂತ ಇಲ್ಲ, ಗೋಲ್ಡ್ನ ರೀತಿಯಲ್ಲಿ ಕೂಡ ನಿಮಗೆ ಅಂದರೆ ಈ ರೀತಿಯ ಎಸೆಸರಿ ಕೂಡ ಸಿಗುತ್ತೆ. ಅಂದರೆ ಇಮಿಟೇಷನ್ ಇದು ನೋಡಿ, ಡುಪ್ಲಿಕೇಟ್ ಅಂತ ಹೇಳ್ತಾರಲ್ಲ, ಇದು ಆರ್ಟಿಫಿಷಿಯಲ್ ನೋಡಿ. ಆ ರೀತಿಯ ಬ್ಯಾಂಗಲ್ಸ್, ಅಂದರೆ ಮಕ್ಕಳಿಗೆ ಡ್ಯಾನ್ಸಿಗೆ, ಮಕ್ಕಳ ಸೈಜ್ ಇದೆ, ದೊಡ್ಡವರ ಸೈಜ್ ಇದೆ. ಮತ್ತು ಮಕ್ಕಳಿಗೆ ಡ್ಯಾನ್ಸಿಗೆ ಮತ್ತು
ಕೆಲವರಿಗೆ ಕೆಲವು ಡ್ರೆಸ್ಸಿಗೆ ಬೇರೆ ಬೇರೆ ಮ್ಯಾಚಿಂಗ್ ಹಾಕುವ ಅಭ್ಯಾಸ ಇರುತ್ತೆ, ಅಂಥವರಿಗೆಲ್ಲ ತುಂಬ ಒಳ್ಳೆಯದು. ನೋಡಿ ಇದು ಎಲ್ಲ ಗೋಲ್ಡ್ ಟೈಪಲ್ಲಿದೆ. ನೋಡಿ ಇದು ಗೋಲ್ಡ್ ಅಲ್ಲ, ಗೋಲ್ಡ್ ರೀತಿಯೇ ಕಾಣುತ್ತೆ. ನಿಮಗೆ ಹಾಕುವಾಗ ರಿಯಲ್ ಗೋಲ್ಡ್ ಮತ್ತು ಇದರ ಡಿಫ್ರೆನ್ಸ್ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ, ಮತ್ತು ಇದು ಫಿಂಗರ್ ರಿಂಗ್ ಮತ್ತು ಇಯರ್ ರಿಂಗ್ಸ್ ಆ ರೀತಿ ಎಲ್ಲ ರೀತಿಯ ನೋಡಿ ಮ್ಯಾಚಿಂಗ್. ಇದು ಕೆಲವು ಪರ್ಲ್ಸ್ ರೀತಿಯಲ್ಲಿ ಬಂದು ಮತ್ತು ಕೆಲವು ಡೈಮಂಡ್ ರೀತಿಯಲ್ಲಿ, ರಿಯಲ್ ಡೈಮಂಡ್ ಅಲ್ಲ, ಮತ್ತು ಕಲರ್ ಆಗಿ ಕೂಡ ಇದೆ ನೋಡಿ ಬೀಡ್ಸಲ್ಲಿ. ಇದು ಎಲ್ಲ ಮ್ಯಾಚಿಂಗ್ ಸಲ್ವರಿಗೆ ಸಾರಿಗೆಲ್ಲ ಹಾಕಲಿಕ್ಕೆ, ಮತ್ತು ಮಕ್ಕಳಿಗೆ ಡ್ಯಾನ್ಸ್ ಎಲ್ಲ ಇರುವಾಗ ಈ ರೀತಿಯ ಬ್ಯಾಂಗಲ್ಸ್ ಎಲ್ಲ ಹಾಕ್ಬೋದು, ಚೆಂದ ಕಾಣ್ತದೆ. ಮತ್ತು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಯೂಸ್ ಮಾಡಿದರೆ ಅಂದರೆ ಅದು ಹೋಗುತ್ತೆ ಅದರ ಕೋಟಿಂಗ್. ಹಾಗೆ ಯೂಸ್ ಮಾಡಿ. ಇಲ್ಲಿ ಮಂಗಳಸೂತ್ರ, ನೆಕ್ಲೆಸ್, ಕರಿಯ ಮಣಿ ಉಂಟಲ್ಲ ಅದು ಕೂಡ ಉಂಟು, ಎಲ್ಲ ರೀತಿಯ ಸಿಗುತ್ತೆ. ನೋಡಿ ಇಯರಿಂಗ್ಸ್ ಎಷ್ಟು ಚೆಂದ ಇದೆ, ಇದು ನನಗೆ ತುಂಬ ಇಷ್ಟ ಆಯಿತು. ನಾನು ಈ ರೀತಿಯ ಹೆವಿ ಇಯರಿಂಗ್ಸ್ ಎಲ್ಲ ಹಾಕೋದಿಲ್ಲ. ನೋಡಿ ನನಗೆ ಜಸ್ಟ್ ಒಂದು ಸ್ಟಡ್ ಇದ್ದರೆ ಆಯಿತು ಕಿವಿಗೆ. ನೋಡಿ ಈ ರೀತಿಯ ಸ್ಟಡ್. ಮತ್ತು ನಾನು ಈ ರೀತಿಯ ಆರ್ಟಿಫಿಷಿಯಲ್ ಎಲ್ಲ ಯೂಸ್ ಮಾಡಲ್ಲ. ಮೊದಲೆಲ್ಲ ಮದುವೆ ಆಗುವ ಮೊದಲೆಲ್ಲ ತುಂಬ ಯೂಸ್ ಮಾಡ್ತಿದ್ದದು. ಈಗ ಎಲ್ಲ ಅದು ತೆಗೆಯುವುದು ಇಡುವುದು ಎಲ್ಲ ಕಷ್ಟ ಆಗುತ್ತೆ. ಅಂದರೆ ಗೋಲ್ಡ್ ಹಾಕಿದರೆ ನಿಮಗೆ ಒಂದು ಸ್ನಾನ ಮಾಡುವಾಗ ಕೂಡ ಹಾಕಿ ಹೋಗ್ಬೋದು, ಅಂದರೆ ಅದರ ಕಲರ್ ಚೇಂಜ್ ಆಗೋದಿಲ್ಲ. ಮತ್ತು ಈ ರೀತಿದ್ದು ತೆಗಿಬೇಕು, ಹಾಕಬೇಕು, ಆ ರೀತಿ ತುಂಬ ಕಷ್ಟ ಆಗುತ್ತೆ. ಮಾಲ ಇದೆ, ಮತ್ತು ನೋಡಿ ಎಲ್ಲ ಸ್ಟೋನ್ ಇದ್ದು ಕೂಡ. ಇದು ಇಲ್ಲಿದ್ದು ಫೇಮಸ್ ಆಯಿತಾ, ಇದು ಹೆಡ್ಡಿಗೆ ಹಾಕೋದು ಮತ್ತು ಇದು ಸೊಂಟಕ್ಕೆ ಹಾಕೋದು. ಇದು ಬೆಲ್ಲಿ ಡ್ಯಾನ್ಸ್ ಎಲ್ಲ ಮಾಡುವಾಗ ಈ ರೀತಿಯ ಸೊಂಟಕ್ಕೆ ಹಾಕ್ತಾರೆ, ಅದು ಸೌಂಡ್ ಬರುತ್ತೆ ಅದು ಡ್ಯಾನ್ಸ್ ಮಾಡುವಾಗ ಆ ರೀತಿ. ಮತ್ತು ಕೆಲವು ರೀತಿಯ ಇದು ನೆಕ್ಲೆಸ್ ಇದೆ ನೋಡಿ. ಯಾವುದು ನಾನು ತೋರಿಸೋದಿಲ್ಲ ಅಂತ ಗೊತ್ತಾಗೋದಿಲ್ಲ, ಅಷ್ಟು ರೀತಿ ಇದೆ. ಇದು ಎಲ್ಲ ಮಕ್ಕಳಿಗೆ ಕ್ಲಿಪ್ಸ್ ಸಣ್ಣದು ಚಂದ ಇದೆ ಮಕ್ಕಳಿಗೆಲ್ಲ. ಗರ್ಲ್ಸಿಗೆಲ್ಲ ಸ್ಪೆಷಲ್ ಹಾಕ್ತಿರಲ್ಲ ಅದು ನೋಡಿ. ಇದು ಬೆಲ್ಲಿ ಡ್ಯಾನ್ಸ್ ಮಾಡುವಾಗ ಹಾಕೋದು ಸೊಂಟದ್ದು ನೋಡಿ, ಇದೆಲ್ಲ ಸಿಗುತ್ತೆ ಇಲ್ಲಿ. ಅದು ಸೌಂಡ್ ಆಗುತ್ತೆ ಡ್ಯಾನ್ಸ್ ಮಾಡುವಾಗ. ಮತ್ತು ಇದು ಎಲ್ಲ ರಬ್ಬರ್ ಬ್ಯಾಂಡ್ಸ್ ನೋಡಿ ಯಾವ ರೀತಿ ಇದೆ, ತುಂಬ ಚೆಂದ ಇದೆ ನೋಡಲಿಕ್ಕೆ ಇದೆಲ್ಲ. ಮತ್ತು ಕ್ಲಿಪ್ಸ್ ಇದೆ, ಹೇರ್ ಬ್ಯಾಂಡ್ ಇದೆ. ಮತ್ತು ಮಕ್ಕಳು ಸ್ವಲ್ಪ ದಿನ ಯೂಸ್ ಮಾಡ್ತಾರೆ, ಬಿಸಾಡ್ತಾರೆ, ಕಟ್ ಮಾಡ್ತಾರೆ. ಹಾಗೆ ಮಕ್ಕಳಿಗೆಲ್ಲ ಅದು ಒಳ್ಳೆಯದು. ಮತ್ತು ಇದು ನೋಡಿ ವೇಲ್ ರೀತಿಯಲ್ಲಿ, ಇದು ನೋಡಿ ಇದು ಬರ್ಡೇಗೆಲ್ಲ ಈ ರೀತಿಯ ಹೇರ್ ಬ್ಯಾಂಡ್ ವೇಲ್. ಮತ್ತು ಡ್ಯಾನ್ಸಿಗೆಲ್ಲ ಹಾಕಲಿಕ್ಕೆ ತುಂಬ ಚೆಂದ ಇದೆ ಇದು ನೋಡಿ. ಕ್ರೌನ್ ರೀತಿಯಲ್ಲಿ ನೋಡಿ, ಇದೊಂದು ಕ್ರೌನ್ ನೋಡಿ. ಇದು ಸನ್ಫ್ಲವರ್, 2 ಸನ್ಫ್ಲವರ್ ಇದೆ. ಮತ್ತು ಹಿಂದ್ಗಡೆ ನೋಡಿ ನೀವು ನೆಟ್ ಟೈಪಲ್ಲಿ ವೇಲ್ ಇದೆ, ಲಾಂಗ್ ವೇಲ್, ಶಾರ್ಟ್ ವೇಲ್, ಯಾವ ರೀತಿ ಕೂಡ ಇದೆ ನೋಡಿ, ಎಷ್ಟು ಚೆಂದ ಇದೆ. ಮತ್ತು ಹೋಲಿ ಕಮ್ಯೂನಿಯನ್ ಎಲ್ಲ ಇರುವಾಗ ಮಕ್ಕಳಿಗೆ ಕ್ರಿಶ್ಚಿಯನಲ್ಲಿ ಅಂಥವರಿಗೆ ಒಳ್ಳೆಯದು. ಇದು ನೋಡಿ, ಇದು ಬನ್, ಇದು ಹಿಂದ್ಗಡೆಯಿಂದ ಬನ್ ರೀತಿ ಮಾಡ್ತಾರಲ್ಲ, ಕೂದಲೆಲ್ಲ ಕಟ್ಟಿ ಆ ರೀತಿ ಇದು ಬನ್ ಮಾಡಲಿಕ್ಕೆ. ಈಗ ಹೇರ್ ಸ್ಟೈಲ್ ಮಾಡಬೇಕಂತಲೇ ಇಲ್ಲ, ಪಾರ್ಲರಿಗೆ ಹೋಗಿ ನಿಮಗೆ ರೆಡಿಮೇಡ್ ಹೇರ್ ಸ್ಟೈಲ್ ಸಿಗುತ್ತೆ ನೋಡಿ. ಇದು ಎಲ್ಲ ಇಲ್ಲಿ ಮತ್ತೊಂದು ಅಂತ ಗೊತ್ತಾ, ಈಗ ಎಲ್ಲ ಕಡೆ ಸಿಗಲ್ಲ ಈ ರೀತಿಯ ನೋಡಿ ಸ್ಟಿಚ್ ಮಾಡೋದು, ಸ್ಟಿಚ್ಚಿಂಗ್ ನೋಡಿ. ಎಲ್ಲ ಬಟನ್ಸ್ ಇದೆ, ಮತ್ತು ಸ್ಟಿಚ್ ಮಾಡಲಿಕ್ಕೆ ಎಲ್ಲ ಮೆಜರ್ಮೆಂಟ್ ತಗೊಳ್ಳಿಕ್ಕೆ ಎಲ್ಲ ಇದೆ ಇಲ್ಲಿ. ನಿಡಲ್ ಎಂತ ಸೂಜಿ ಅಂತ ಹೇಳ್ತೇವಲ್ಲ, ಮತ್ತು ಕಲ್ಲರಲ್ಲಿ ಥ್ರೆಡ್ ಕೂಡ ಇದೆ, ನೂಲು ಅಂತ ಹೇಳ್ತೇವೆ ಆ ರೀತಿ. ಮತ್ತು ಇದು ಎಲ್ಲ ನ್ಯಾಷನಲ್ ಡೇದು ಕಲ್ಲರ್ ಆಯಿತಾ, ಫ್ಲ್ಯಾಗ್ ಕಲ್ಲರ್ ಅದು ಬರುತ್ತೆ ಕೆಲವೊಮ್ಮೆ. ನ್ಯಾಷನಲ್ ಡೇ ಇರುವಾಗ ಬರುತ್ತೆ ಅದು ಡಿಸೈನ್ ಫ್ಲ್ಯಾಗ್ ಕಲ್ಲರ್. ಮತ್ತು ಕೆಲವು ದಿನ ಇರುತ್ತೆ, ಕೆಲವು ಮಕ್ಕಳೆಲ್ಲ ತಗೊಳ್ತಾರೆ ನೋಡಿ. ನಾನು ನಿಮಗೆ ಪುನಃ ಬ್ಯಾಂಗಲ್ಸ್ ಎಲ್ಲ ತೋರಿಸ್ತಾ ಇದ್ದೇನೆ ನೋಡಿ. ಇದು ಕೂಡ ಬ್ಯಾಂಗಲ್ಸ್ ನೋಡಿ ಯಾವ ರೀತಿ ಇದೆ, ತುಂಬ ಇದೆ. ಒಂದು ಸೈಡಲ್ಲಿ ನೋಡಲಿಕ್ಕೆ ಹೋದರೆ ಕಂಟಿನ್ಯೂ ಬ್ಯಾಂಗಲ್ಸೇ ಇರೋದು, ರೆಡ್ ಕಲರಲ್ಲಿ, ರೆಡ್ ಬೀಡ್ಸ್ ಆ ರೀತಿ ಎಲ್ಲ ನೋಡಿ. ಸಿಲ್ವರ್ ಕಲರ್ ನೋಡಿ, ಬ್ಲ್ಯಾಕ್ ಕಲರ್ ಮತ್ತು ಗೋಲ್ಡನ್, ಎಲ್ಲ ರೀತಿಯ ಬ್ಯಾಂಗಲ್ಸ್ ಇದೆ ಇಲ್ಲಿ.
ಮತ್ತು ಈಗ ಗೋಲ್ಡ್ ಹಾಕಿಕೊಂಡು ಹೋಗೋದು ತುಂಬ ಡೇಂಜರ್, ಯಾಕೆಂದರೆ ಹಾಗೆ ಈ ರೀತಿಯ ಗೋಲ್ಡ್ ಹಾಗೆ ಕಾಣುವ ಹಾಗೆ ಹಾಕ್ಬೋದು. ನೋಡಿ, ಇದು ಮಕ್ಕಳದ್ದು ಆಯಿತಾ, ಮಕ್ಕಳ ಸಣ್ಣದು ನೋಡಿ ಚೆಂದ ಕಾಣ್ತದೆ ಮಕ್ಕಳಿಗೆ. ಮತ್ತು ಇಲ್ಲಿ ಮಕ್ಕಳಿಗೆ ಟಾಯ್ಸ್ ಕೂಡ ಇದೆ, ಸಾಫ್ಟ್ ಟಾಯ್ಸ್ ಎಲ್ಲ ಇದೆ ನೋಡಿ. ಇದೆಲ್ಲ ಸ್ಟೆಪ್ಪಿಂದ ಕೆಳಗೆ ಇಳಿದು ಬರುವಾಗ ನೋಡಿ ಈ ರೀತಿಯ ಟಾಯ್ಸ್ ಇದೆ, ಎಲ್ಲ ಸಾಫ್ಟ್ ಟಾಯ್ಸ್. ಮತ್ತು ಇಲ್ಲಿ ಇದೆ ಮಕ್ಕಳದ್ದಲ್ಲ, ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ಇದೆ. ಮತ್ತು ಮಕ್ಕಳಿಗೆ ನೋಡಿ ಮೆಡಲ್ ಕೂಡ ಕೊಡ್ಬೋದು, ಅದು ಇದೆ. ಮತ್ತು ನೋಡಿ ಇದು ಪೆನ್ಸಿಲ್ಸ್, ಇದು ಬಲ್ಕಲ್ಲಿ ಕೂಡ ಪೆನ್ಸಿಲ್ ಸಿಗುತ್ತೆ, ಅಂದರೆ ಒಂದು ಬಾಕ್ಸಲ್ಲಿ 32 ಪೆನ್ಸಿಲ್ಸ್ ಇರುತ್ತೆ. ಮತ್ತು ಇರೇಸರ್, ಮಕ್ಕಳಿಗೆ ಕೆಲವೊಮ್ಮೆ ಗಿಫ್ಟ್ ಎಲ್ಲ ಕೊಡಲಿಕ್ಕೆ, ಅಂದರೆ ಬರ್ಡೇಗೆಲ್ಲ ಹಾಕಿ ಕೊಡ್ಬೋದು. ಒಂದು ಪೆನ್ಸಿಲ್, ಒಂದು ಇರೇಸರ್, ಒಂದು ಶಾರ್ಪ್ನರ್, ಆ ರೀತಿ ಮಾಡಿ ಒಂದು ಬಾಕ್ಸಲ್ಲಿ ಎಲ್ಲ ಹಾಕಿ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಮತ್ತು ಆ ರೀತಿ ಎಲ್ಲ ಮಾಡಿ ಇಲ್ಲೆಲ್ಲ ಥಿಂಗ್ಸ್ ಸಿಗುತ್ತೆ. ಹಾಗೆ ನೋಡಿ, ಇದು ಎಲ್ಲ ಮಿರರ್ ಮತ್ತು ಫೋಟೋ ಫ್ರೇಮ್ಸ್ ಇದೆ. ಮತ್ತು ಮಕ್ಕಳಿಗೆ ಆ್ಯಕ್ಟಿವಿಟಿ ನೋಡಿ, ಇರೇಸರ್ ಯಾವ ರೀತಿ ತುಂಬ ಡಿಸೈನಲ್ಲಿ ಇರೇಸರ್ ಇದೆ, ಸ್ಮೈಲಿ ಫೇಸಸ್ ಮತ್ತು ಫ್ರೂಟ್ಸ್ ಶೇಪಲ್ಲಿ ಆ ರೀತಿ ಎಲ್ಲ. ಮತ್ತು ಕಿಚನ್ ಥಿಂಗ್ಸು ಇದೆ, ಮತ್ತು ಮಾಪ್ ಇದೆ, ಮತ್ತು ಇಲ್ಲಿ ಮತ್ತು ಬಕೆಟ್ ನೋಡಿ, ಬಕೆಟ್ ಇದೆ, ಡಸ್ಟ್ಬಿನ್ ಇದೆ, ಮತ್ತು ಮಕ್ಕಳದ್ದು ಮಾಸ್ಕ್ ಇದೆ, ಫೇಸ್ ಮಾಸ್ಕ್, ಹಾಗೆ ಎಲ್ಲ ರೀತಿಯ ವಸ್ತು ಸಿಗುತ್ತೆ. ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.